ಇದ್ದಿದ್ದು ಇದ್ದ ಹಾಗೆ. ಇದನ್ನು ನೋಡ್ಬೇಕಲ್ಲ ನೀವು. ಸತ್ಯ ನಾನು ಇಷ್ಟೆಲ್ಲ ಮಾತಾಡಿದ್ವಿ. ಅವ್ರು ಅಷ್ಟು ಮಾತಾಡಿದ್ರೆ 99% ಸುಳ್ಳಿರುತ್ತೆ, 1% ಸತ್ಯ ಇರುತ್ತೆ. ನಾನು ಇಷ್ಟು ಮಾತಾಡಿದ್ದೀನಿ. ಯಾವುದೆಲ್ಲಾರು ಒಂದು ಈ ಹೇಳಿದ್ರಲ್ಲಿ ನೀವು ಇಂಥ ಸುಳ್ಳು ಹೇಳಿದ್ರಿ. ನಾನು ಕಾರ್ಯಕರ್ತರ ಪರವಾಗಿ ನಿಂತಿರೋ ಸುಳ್ಳ, ನಾನು ಲೀಡ್ರನ್ನ ಅಧಿಕಾರ ಕೊಡಿಸೋದ್ರಲ್ಲಿ ಜನತಾದಳದಲ್ಲಿದ್ದಾಗ ಕಾಂಗ್ರೆಸ್ಸು ಬಂದಾಗ ಮಾಡಿರೋ ಸತ್ಯನ, ನಾವೇನೂ ಶಕ್ತಿ ಇಲ್ಲದೆ ಇದ್ದಾಗ MLCನ ಲೋಕಲ್ ಬಾಡಿಗೆ ಜಿ ಮಾದೇಗೌಡರನ್ನ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಗೆಲ್ಸಿದ ಸತ್ಯ ಸುಳ್ಳ, ಇವತ್ತು ಅಪೆಕ್ಸ್ ಬ್ಯಾಂಕಿಗೆ ಹೋಗಿರೋ ಸತ್ಯನ, SLD ಬ್ಯಾಂಕ್ ಹೋಗಿರೋ ಸತ್ಯನ. ಸೊ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಷ್ಟೆಲ್ಲ ನಾವು ಅಧಿಕಾರವನ್ನು ಅಥವಾ ರಾಜ್ಯದಿಂದ 11 ಜನಕ್ಕೆ ನಿಗಮಗಳು ತಂದಿರೋ ಸುಳ್ಳ. ಇವರು ಪ್ರೈಮ್ ಮಿನಿಸ್ಟರ್ ಆದಾಗ ಎಷ್ಟು ಜನಕ್ಕೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕೊಡಿಸಿದ್ರು? ಇವರು ತಂದೆ ಮುಖ್ಯಮಂತ್ರಿ ಆದಾಗ KPSC ಯಾರು ಮೆಂಬರ್ ಮಾಡಿದ್ರ ಅಥವಾ ಯಾವುದಾರ ಟಾಪ್ ಲೆವೆಲ್ಗೆ ಮಂಡ್ಯದವರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ರೆ ಕಾನ್ಸ್ಟಿಟ್ಯೂಷನ್ದು? ಯಾವುದಾರು ಇದ್ದರೆ ಇವತ್ತೆಲ್ಲ ಇದನ್ನೆಲ್ಲ ನೋಡಿ ನಾನು ಇನ್ನೊಂದು ದಿವ್ಸ ಬಂದಾಗ ಕುತ್ತಿಗೆ ಹಿಡ್ಕೊಳ್ಳಿ, ಏಯ್ ಈ ಬರೀ ಕುಮಾರಸ್ವಾಮಿ ಅವರು ಜನತಾದಳದವ್ರು ಅಂತ ಹೇಳ್ತಿರಲ್ರಿ, ನೀವು ಯಾಕ್ರಿ ಸುಳ್ಳು ಹೇಳಿದ್ರಿ ಅಂತ ಕೇಳಿ ನಾನು ಕೇಳಿ. ನಾಚಿಕೆ ಆಗ್ಬೇಕು ಇವ್ರಿಗೆ. ಒಬ್ಬ ಇವ್ರ ಪಾಪ ಹಗಲು ರಾತ್ರಿ ಜನತಾದಳ ಅಂಥೇಳಿ ನಮ್ಮ ಮಂಡ್ಯ ಜಿಲ್ಲೆಯು ಅಭಿವೃದ್ಧಿಗೆ ನೋಡ್ದಲೆ, ನಾವು ಮಾಡೋ ಅಭಿವೃದ್ಧಿನೂ ನೋಡ್ದಲೆ, 5 ಗ್ಯಾರಂಟಿನೂ ನೋಡ್ದಲೆ ಅವ್ರಿಗೆ ಓಟ್ ಹಾಕ್ತಾರಲ್ಲ, ಇವರಿಂದ ಏನು ಅವ್ರಿಗೆ ಕೊಡುಗೆ? ಹೇಳ್ತಾರೆ ನಾಳೆ ಬರ್ತಾರೆ ಹೇಳ್ತಾರೆ, ಇವನ ಹತ್ರ ಕೇಳಕ್ಕಬೇಕಾ, ಚಲುವರಾಯ ಸ್ವಾಮಿ ತಾವು ಕೇಳಿ ನಾನು ಅಧಿಕಾರ ಕೊಡಿಸ್ಬೇಕಾ ಅಂತ ಹೇಳ್ತಾರೆ ಮಹಾನ್ ನಾಯಕರು. ನನ್ನ ಹತ್ರ ಕೇಳಿ ಅಧಿಕಾರ ಕೊಡಿಸ್ಬೋದಲ್ಲ. ಯಾವತ್ತು ಯಾವ ಬೋರ್ಡ್ ಚೇರ್ಮನ್ ಮಾಡವ್ರೆ, ಯಾವತ್ತು ಯಾವ ಕಾರ್ಯಕರ್ತರ ಪರ ನಿಂತವ್ರೆ? ನನಗೆ ಕಮಿಟ್ಮೆಂಟ್ ಇದೆ. ಯಾರು ಹೌದು, ಸದ್ಯ ಸರ್ಟಿಫಿಕೇಟ್ ಕೊಟ್ಟವರಲ್ಲ ನಿಮ್ಮ ನಿಖಿಲ್, ಥ್ಯಾಂಕ್ ಯು ಫಾರ್ ಗಿವ್ ದ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ದೇವೇಗೌಡರನ್ನ ಚುನಾವಣೆ ನಡೆದಿಲ್ಲ, ಈ ದೇಶದ ತಾಲೂಕು ಬೋರ್ಡ್ ಅಧ್ಯಕ್ಷರಿಂದ ಹಿಡಿದು ಪ್ರಧಾನಿವರೆಗೂ ಆಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡಲೇ ಇಲ್ಲ. ನಾನು ಮಾತಾಡಿಲ್ಲ. ದೇವೇಗೌಡರ ಹೆಸರನ್ನ ಯಾಕೆ ಬಳಸ್ತಾರೋ ಗೊತ್ತಿಲ್ಲ. ಅವ್ರು ಮಾಡೋಕ್ಕಾಗದೇ ಇರೋದನ್ನ ದೇವೇಗೌಡರು ಬಳಸ್ಕೊಂಡು ಎಷ್ಟು ವರ್ಷ ದೇವೇಗೌಡರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೋ ಅಪ್ಪ ಮಕ್ಕಳು ಮತ್ತು ಪಕ್ಷದ ಲೀಡರ್ಗಳು ಗೊತ್ತಿಲ್ಲ. ನಾನು ಕೆಲವರೆಲ್ಲ ಕೆಲವು ಥರ ಮಾತಾಡಿದ್ದಾರೆ ಜನತಾದಳದ ಕೆಲವು ಮಾಜಿ ಶಾಸಕರು. ಅವ್ರಿಗೆ ಬಾಯಿ ಇಡ್ತಾ ಇದ್ದವ್ರಿಗೆ ಬಾಯಿ ಇಟ್ಕೋಬೇಕು ಅಂತ ನಾನು ಹೇಳೋಕ್ಕಾಗತ್ತಾ? ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ಕಳೆದ ಬಾರಿ ನಾವು ಅಪೋಸಿಷನ್ ಇದ್ದಾಗ 9 ಸೀಟ್ ಗೆದ್ದಿದ್ದು DC ಬ್ಯಾಂಕ್, 9 ಸೀಟು. ಸೊ ಅವರು BJPಯವ್ರ ಜೊತೆ ಸ್ನೇಹ ಮಾಡಿ ಸೊ ನಮ್ಮ 4 ಜನನ 24 ಗಂಟೆ ಅವಧಿಗೆ ಡಿಸ್ಕ್ವಾಲಿಫೈ ಮಾಡಿ ಸೊ ನಾಮಿನೇಟೆಡ್ ಮಾಡಿ ಉಮೇಶನ್ನು ಅಧ್ಯಕ್ಷನ ಮಾಡಿದ್ರು. ಆವಾಗ ಏನಾಯ್ತಿತ್ತಂತೆ, ಕಾನೂನು ಎಲ್ಲಿಗೋಗಿತ್ತಂತ ಅವತ್ತು ಜನತಾದಳದ ಮುಖಂಡರುಗಳಿಗೆ ಎಲ್ಲೋಗಿತ್ತಂತೆ ಕಾನೂನು, ಎಲ್ಲೋಗಿತ್ತಂತೆ ಸಾಮಾಜಿಕ ನ್ಯಾಯ, ಎಲ್ಲೋಗಿತ್ತಂತೆ ಪ್ರಜಾಪ್ರಭುತ್ವ. 1.5 ವರ್ಷ ಅವ್ರ ಸರ್ಕಾರ ಇರೋವರೆಗೂ ನಾಮಿನೇಟೆಡ್ ಅಧ್ಯಕ್ಷನ ಮಾಡ್ಕೊಂಡು ಅಧಿಕೃತವಾಗಿ 12ರಲ್ಲಿ 9 ಗೆದ್ದರ ಮೆಜಾರಿಟಿ ಇರಬೇಕು. ಸೊ 9ರಲ್ಲಿ 3 ಗೆದ್ದವರು ಆಡಳಿತ ಮಾಡಬೇಕು. ನಿಮಗೂ ಗೊತ್ತು, ನೀವು ಇದ್ರಿ. ಯಾರು ಮಾಡಿದ್ದದು? ಜನತಾದಳದವ್ರು ಮಾಡಿದ್ದು. ಇದೇ ಅವ್ರ ಅಪ್ಪ ಮಾಡಿದ್ದು. ಅವ್ರ ಅಪ್ಪನಿಗೆ ಹೇಳಕ್ಕೆ ಕೇಳಿ, ಇಂಥವೆಲ್ಲ ಮಾಡಬಾರ್ದಪ್ಪ, ನನಗೂ ಇಷ್ಟ ಇಲ್ಲ ನೀನು ಮಾಡ್ತಕ್ಕಂಥ ರೀತಿ ಅಂತ ಅವ್ರ ಅಪ್ಪನಿಗೆ ಬುದ್ಧಿ ಹೇಳ್ಬೇಕು. ನನಗೆ ಹೇಳಿದ್ರೆ ಏನು ಪ್ರಯೋಜನ? ಆಯಿತು, ಇವತ್ತು ಚುನಾವಣೆ ಸಚಿನು ದಿನೇಶು ಇನಾನಿಮಸ್ ಆದರು. ಯಾರು ಅಪ್ಲಿಕೇಶನ್ ಹಾಕಬೇಡ ಅಂದರು. ಸಂಪೂರ್ಣ 14ಕ್ಕೆ 13 ಸೊಸೈಟಿ ನಮ್ಮ ಪರ ಇದ್ದಾಗ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಸಂಪೂರ್ಣವಾಗಿ 7 TIPCMSಲ್ಲಿ 6 TIPCMS ಒಂದು ಎಲೆಕ್ಷನ್ ಆಗಿಲ್ಲ, 2 ಎಲಿಜಿಬಲ್ ಇಲ್ಲ, 3 ನಮ್ಮ ಪರ ಇದೆ. ಅಪ್ಲಿಕೇಶನ್ ಅದಕ್ಕೆ ಯಾರು ತಪ್ಪು? ಎಲಿಜಿಬಲ್ ಇಲ್ಲ ಅಂದ್ರೆ ಸುಸ್ತಿ ಆದವ್ರನ್ನ ನಾವು ಸುಸ್ತಿ ಮಾಡಬೇಡ ಅಂತ ನಾನು ಕಟ್ಟೋಕ್ಕಾಗುತ್ತಾ? ಎಲಿಜಿಬಲ್ ಅಂದರೆ ಕಾನೂನು ರೀತಿಯಲ್ಲಿ ಸುಸ್ತಿ ಆಗಿರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ಗೆ ಎಲಿಜಿಬಲ್ ಇಲ್ಲ. ಸೊ ಅದಾಯಿತು 2. ಇನ್ನು 2 ಹೋದರೆ 12ರಲ್ಲಿ 10 ಚುನಾವಣೆ ಇತ್ತು. 10 ಚುನಾವಣೆಯಲ್ಲಿ ವಾಪಸ್ ತಗೊಳಕ್ಕೆ ನಾನು ಹೇಳಿದ್ದ? ರವಿ ನೀನು ಹೇಳಿದ್ದೇನಪ್ಪ? ನಮ್ಮ ಡೈರಿಯಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರು ಬುದ್ಧಿ ಹೇಳಿದ್ರೆ ಕೇಳಿ. 10 ಚುನಾವಣೆ ನಡಿಬೇಕಾದ್ರೆ ಸೋಲು ಗೆಲುವು ಬೇರೆ. ನಾಚಿಕೆ ಆಗಬೇಕು ಜನತಾದಳದಕ್ಕಿಂತ ಮಾತಾಡೋದು. ಸತ್ಯನ ಒಪ್ಕೊಂಡು ಸುಮ್ಮನೆ ಇರಬೇಕು. ಮಂಡ್ಯ ಮನ್ಮೂಲಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರ ಕಡೆಯವರು, ಅವಾಗ ಯಾಕೆ ಬುದ್ಧಿ ಆಗಲಿಲ್ಲ? ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು, ಪತ್ರಿಕೆಯಲ್ಲೆಲ್ಲ ಬಂದಿತ್ತು. ಸೊಸೈಟಿಗಳಲ್ಲಿ 10 ಲಕ್ಷ 5 ಲಕ್ಷ ಅಂತ ಯಾಕೆ ಬುದ್ಧಿ ಹೇಳಲಿಲ್ಲ ಅಂತ ಜನತಾದಳ ಲೀಡ್ರ್ಗಳು? ನಾಚಿಕೆ ಆಗಬೇಕು. ನಾನು ಜನತಾದಳದಲ್ಲಿದ್ದಾಗಲೂ ಇಂಥ ಅಲ್ಕ ಥರ ಮಾತಾಡ್ತಿರಲಿಲ್ಲ ನಾನು. ಸೊ ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ. ಈಗ 10 ಚುನಾವಣೆಗೆ ಹೋದೋ ನಾಮಿನೇಷನ್ ಫೈಲ್ ಮಾಡಿದ್ರು.
10 ಚುನಾವಣೆಯಲ್ಲಿ 9 ಜನ, ಎಷ್ಟು ಜನ? 12 12ರಲ್ಲಿ ಆಮೇಲೆ 10 ಚುನಾವಣೆಗೆ ಓದಿದ್ರಲ್ಲಿ 7 ವಾಪಸ್ ತಗೊಂಡ್ರು. 2 ಎಷ್ಟು ಜನ ಜನತಾದಳದ ಇಲ್ಲಿಯ ಲೀಡರ್ಗಳಿಗೆ ಕಾರ್ಯಕರ್ತರ ಮೇಲೆ ಬದ್ಧತೆ ಇದೆ, ಯಾವ್ಯಾವ ಅವಕಾಶವನ್ನು ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅಧಿಕಾರ ಸಿಕ್ಕಿದಾಗ ಕೊಡಿಸಿದ್ದಾರೆ. ನನಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಹೌದು, ನಾವು ಭಾಳ ಹೋರಾಟ ಮಾಡಿ MLA ಗಳಾಗ್ತೀವಿ, ಭಾಳ ಹೋರಾಟ ಮಾಡೇ ಗೆಲ್ತೀವಿ, ಆದರೆ ಅಭಿವೃದ್ಧಿ ನಾವು ಮಾಡ್ತಾಯಿದ್ವಿ, ಕಾರ್ಯಕರ್ತರಿಗೆ ಇಷ್ಟು ಸಹಾಯ ಮಾಡ್ತಿದ್ವಿ. ಆದರೆ ನಾಳೆ ಚುನಾವಣೆಗೆ ಹೋದ ತಕ್ಷಣ ನಮಗೇನು 50,000 ಲೀಡರ್ ಗೆಲ್ಲಿಸಲ್ಲ. ಗೊತ್ತಿಲ್ಲ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ನಾವು ಮಾಡೋ ಕೆಲಸ ಕಾಣ್ತಾ ಇಲ್ವೋ, ನಾವು ಹೋರಾಟ ಮಾಡೋದು ಕಾಣ್ತಾ ಇಲ್ವೋ, ಅಥವಾ ನಾವು ಈ ಕಾರ್ಯಕರ್ತರ ಪರವಾಗಿ ನಿಂತಿರೋದು ಕಾಣ್ತಾ ಇಲ್ವೋ. ನಮ್ಮ ಕಾರ್ಯಕರ್ತರು ಒಂದೊಂದ್ಸಲಿ ಉತ್ಸಾಹ ಇರಲ್ಲ, ಅಥವಾ ಸಾರ್ವಜನಿಕರು ಒಂದೊಂದ್ಸಲಿ ನಮ್ಮನ್ನು ಭಾವನಾತ್ಮಕವಾಗಿ ಏನೋ ಸುಳ್ಳು ಹೇಳೋದನ್ನೇ ಕೇಳ್ಕೊಂಡು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆಯುತ್ತೆ. ಬಟ್ ನಾನು ಏನೇ ಸಾರ್ವಜನಿಕರು ಮತ ನನ್ನ ಸೋಲಿಸ್ಲಿ ಗೆಲ್ಲಿಸ್ಲಿ, ನಮ್ಮ ಕಾರ್ಯಕರ್ತರು ಆ ತೃಪ್ತಿ ಆಗಲಿ ಅಸಮಾಧಾನ ಆಗಲಿ, ನನ್ನ ರಾಜಕಾರಣ ದಿನ ಇರೋವರೆಗೂ ಒಂದು ರಾಜ್ಯ ಮಟ್ಟದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಾಗ ಇಲಾಖೆ ನಿರ್ವಹಿಸ್ತಕ್ಕಂಥದ್ದು ಒಂದು ಭಾಗ. ಅದು ಬಿಟ್ಟು ಮಂಡ್ಯ ಜಿಲ್ಲೆ ವಿಶೇಷವಾಗಿ ಗಮನವನ್ನು ಕಾರ್ಯಕರ್ತರು ಮತ್ತು ಲೀಡರ್ಗಳಿಗೆ ರಾಜ್ಯ ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಅವಕಾಶ ಕೊಡಿಸೋದ್ರಲ್ಲಿ ಅಭಿವೃದ್ಧಿಗೆ ಎಷ್ಟು ಪ್ರಯತ್ನ ಮಾಡ್ತೀನೋ ಅದನ್ನು 4ರಷ್ಟು ಪ್ರಯತ್ನವನ್ನು ಸ್ಥಳೀಯ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.